ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ನಾನು ಡೈಲಿ ಮಾರ್ನಿಂಗ್ ರೂಟೀನ್ ಹೇಳ್ತೀನಿ. ಡಾಟ್ ಆ್ಯಂಡ್ ಕೀ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ಲಿದ್ದೀನಿ ಸ್ಕಿನ್ ಕೇರ್ ಸಲುವಾಗ. ಆ್ಯಂಡ್ ಹಾನೆಸ್ಟ್ ರಿವ್ಯೂ ಹೇಳ್ತೀನಿ. ಆ್ಯಂಡ್ ಇಟ್ಸ್ ನಾಟ್ ಎನಿ ಸ್ಪಾನ್ಸರ್ ವೀಡಿಯೋ. ಫಸ್ಟ್ ನಾ ಯೂಸ್ ಮಾಡೋದು ಕ್ಲೆನ್ಸರ್ ಫಾರ್ ಫೇಸ್ ವಾಶ್. ಮಸ್ತ್ ಇಟ್ಸ್ ಮೇಕ್ ಯು ಫ್ರೆಶ್. ಮಾರ್ನಿಂಗ್ ನಿಮಗೆ ನೀಟಾಗಿ ಫ್ರೆಶ್ ಮಾಡ್ತದೆ. ನೀಟಾಗಿ ರಬ್ ಮಾಡ್ಕೋಬೇಕು. ಆಮೇಲೆ ಜೆಂಟಲಿ ವಾರ್ಮ್ ವಾಟರ್ಲೆ ಫೇಸ್ ವಾಶ್ ಮಾಡಬೇಕು. 3, 2, 1. ಟ್ಯಾಡಾ ವಾರ್ಮ್ ವಾಟರಿಂದ ನೀಟಾಗಿ ಫೇಸ್ ವಾಶ್ ಮಾಡ್ಕೊಂಡು ಬರಬೇಕು. ನೆಕ್ಸ್ಟ್ ನಾ ಯೂಸ್ ಮಾಡೋದೇನು ಅಂತಂದರೆ ಸೀರಮ್ ಈಸ್ ದ ನೆಕ್ಸ್ಟ್ ಪಾರ್ಟ್. ಫೇಸ್ ವಾಶ್ ಆದ ತಕ್ಷಣ ಸೀರಮ್ ಹಾಕೋಬೇಕು. ಇಟ್ಸ್ ಲೈಕ್ ಅ ಟೋನರ್ ಟೈಪ್. ಅದು ನಿಮ್ಮ ಫೇಸಿಗೆ ನೀಟಾಗಿ ಸೆಟ್ ಮಾಡ್ತದೆ. ಮೇನ್ ನಿಮ್ದು ಏನು ಡ್ರೈ ಸ್ಕಿನ್ ಆಗಲಿ, ಹಿಂಗೆ ಒಬ್ರೊಬ್ರಿಗೆ ಬ್ಲಿಂಕ್ ಟೈಪ್ ಬಂದಿರ್ತದಲ್ಲ, ಅದೆಲ್ಲ ನೀಟಾಗಿ ಹೋಗ್ತದೆ. ನೀಟಾಗಿ ಟ್ಯಾಪ್ ಮಾಡಿಕೊಂಡು ಯು ಮೇಕ್ ಶ್ಯೂರ್ ದಟ್ ಮಸ್ಟ್ ಯೂಸ್ ಆಗ್ತದೆ ಅಂತೇಳಿ. ನಂಗೆ ಕ್ಯಾಮ್ರಾ ಹಿಂದಕ್ಕೆ ಭಾಳ ತ್ರಾಸ ಕೊಡ್ಲತ್ತಿದ್ಲು. ನನ್ನ ಮಾರಿ ನೋಡಿ ನೀವು ಅನ್ಕೋಬೋದು ಏನು ಈಕಿಂದು ಎಕ್ಸ್ಪ್ರೆಷನ್ ಅಂತ. ಬಟ್ ನೀಟಾಗಿ ಕನ್ನಡಿ ಹಿಡಲಿಕ್ಕೆ ಬಂದಿಲ್ಲ ಆಕೆಗೆ. ಏನು ಮಾಡ್ತೀರಿ? ನೆಕ್ಸ್ಟ್ ಸೇಮ್ ಬ್ರ್ಯಾಂಡ್ ಡಾಟ್ ಆ್ಯಂಡ್ ಕೀ ಇದನ್ನು ಮಾಯ್ಶ್ಚರೈಸರ್ ಯೂಸ್ ಮಾಡ್ಲತ್ತೀನಿ. ಆ್ಯಂಡ್ ಇಟ್ಸ್ ವೆರಿ ಸ್ಮೂತ್, ಸಾಫ್ಟ್ ಮಾಡ್ತದೆ ನಿಮ್ಮ ಫೇಸಿಗೆ. ಡೈಲಿ ಅಪ್ಲೈ ಮಾಡ್ಕೊಳ್ಬೋದು. ಆ್ಯಂಡ್ ಇಟ್ಸ್ ವೆರಿ ಗುಡ್. ಇದಿಷ್ಟು ನನ್ನ ಮಾರ್ನಿಂಗ್ ರೂಟೀನ್. ಎಲ್ಲರೇ ಹೊರಗೆ ಹೋಗಬೇಕಾದ್ರೆ ಸೇಮ್ ಬ್ರ್ಯಾಂಡಿಂದು ನಾ ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ. ಸನ್ಸ್ಕ್ರೀನ್ ಸ್ಪೆಷಲಿ ಬಿಸಿಲಂತ ಊರು ಗುಲ್ಬರ್ಗನಾಗಿದ್ದರೆ ನಿಮ್ಮ ಸನ್ಸ್ಕ್ರೀನ್ ಮೇನ್ ಇಂಪಾರ್ಟೆಂಟ್. ಸನ್ ಭಾಳ ಅದ, ನಿಮಗೆ ಗೊತ್ತದ ನಾ ಹೇಳೋದತ್ತಲ್ಲ. ನಿಮ್ಮ ಬಾಡಿಗೆ ಇಟ್ಸ್ ವೆರಿ ಗುಡ್. ಸನ್ಸ್ಕ್ರೀನ್ ಅಪ್ಲೈ ಮಾಡಲಾರ್ದೆ ಒಂದು ನಿಮಿಷ ಕಾಲು ಹೊರಗಿಡಲ್ಲ. ಸನ್ಸ್ಕ್ರೀನ್ ಇಸ್ ವೆಲ್ ಆ್ಯಂಡ್ ಗುಡ್. ನೆಕ್ಸ್ಟ್ ನನ್ನ ಫೇವ್ರೆಟ್ ಪಾರ್ಟ್ ಅಂದರೆ ಲಿಪ್ ಬಾಮ್. ನಾ ಹಿಮಾಲಯದ ಲಿಪ್ ಬಾಮ್ ಯೂಸ್ ಮಾಡ್ತೀನಿ. ಅದು ಬಿಟ್ಟು ಬೇರೆ ಯಾವುದು ಯೂಸ್ ಮಾಡಿಲ್ಲ. ನ್ಯಾಚುರಲ್. ಆ್ಯಂಡ್ ನಿಮ್ಮ ಲಿಪ್ಸಿಗೆ ಮಸ್ತ್ ನೀಟಾಗಿ ಲೈಕ್ ಒಬ್ರೊಬ್ರದ್ದು ಒಡೆದಿರ್ತದಲ್ಲ, ಅದೆಲ್ಲ ಕವರಪ್ ಮಾಡ್ಕೋತದೆ. ನೆಕ್ಸ್ಟ್ ಈ ಟಬ್ ಏನು ಅಂತೇಳಿ ಗಾಬರಿ ಆಗೋದು ಬೇಡ. ನಾ ಮೇನ್ ಪೆಡಿಕ್ಯೂರ್ ಮನೆಗೆ ಹೆಂಗೆ ಮಾಡ್ಕೋದು ಹೇಳ್ತೀನಿ. ಯೂಶ್ವಲಿ ಹೊರಗೆ ಹೋಗ್ತೀನಿ, ಇಲ್ಲ ಅಂತಲ್ಲ. ಬಟ್ ಸಮ್ಟೈಮ್ಸ್ ವೀಕ್ಲಿಯರೇ ಹೋಗ್ಲಿಕ್ಕಾಗಲ್ಲ, ಹೊಲ ಸರಿ ಆಗೇ ಆಗ್ತದೆ. ಏನು ಜಾಸ್ತಿ ಇಲ್ಲ. ವಾರ್ಮ್ ವಾಟರ್ ತೊಗೋರಿ, ಶಾಂಪೂ, ನಿಂಬೆಹಣ್ಣು, ಆಮೇಲೆ ಉಪ್ಪು ಹಾಕಿ ನೀಟಾಗಿ ಕಲಿಸ್ಬೇಕು. ಸಮ್ಟೈಮ್ಸ್ ಮನೆಗೆ ಡೈಲಿ ಮಾಡಲ್ಲ, ವೀಕ್ಲಿ ಒಂದು ಸತಿ ಮಾಡ್ಬೋದು ನೀವು. ನೀಟಾಗಿ ಕಲಸಾದ್ಮೇಲೆ 15 ಮಿನಿಟ್ಸ್ ತನಕ ಅದ್ರೊಳಗೆ ನೀವು ಕಾಲು ಹಾಕ್ಕೊಂಡು ನೀಟಾಗಿ ಕೊಡಬೇಕು. ಅದಾದ್ಮೇಲೆ ಕಾಲು ಹೊರಗೆ ತೆಗೆದು ಫಸ್ಟು ನೀಟಾಗಿ ಒರೆಸ್ಕೋಬೇಕು. ನಾನು ನಿಮಗೆ ದೇಸಿ ಮನೆಗೆ ಜುಗಾಡ್ ಹೆಂಗೆ ಮಾಡಿ ನಿಮ್ಮ ಕಾಲು ಕ್ಲೀನ್ ಮಾಡ್ಕೋಬೇಕಂತ ಹೇಳ್ತೀನಿ. ನೀಟಾಗಿ ಎಲ್ಲ ಕ್ಲೀನ್ ವಾಟರ್ ಅಷ್ಟು ನೀಟಾಗಿ ಒರೆಸ್ಕೋಬೇಕು. ಹಳೆ ಬ್ರಷ್ ತೊಗೊಂಡು ಟೂತ್ಪೇಸ್ಟ್ ತೊಗೊಂಡು ನೀವು ಕಾಲನ್ನು ಉಜ್ಬೇಕು. ನಗು ಬರ್ಬೋದು, ಬಟ್ ಇಟ್ ಆ್ಯಕ್ಚುಲಿ ವರ್ಕ್ಸ್. ಭಾಳ ವೈಟಾಗಿ ಬಿಡ್ತದೆ ನಿಮ್ಮ ಕಾಲು. ಏನೇನು ಮಣ್ಣು ಕೂತಿರ್ತದಲ್ಲ, ಲಿಟ್ರಲಿ ಎಲ್ಲ ಹೋಗ್ಬಿಡ್ತದೆ. ಪೇಸ್ಟು ಸ್ವಲ್ಪ ಗಟ್ಟಿ ಇರ್ತದಂತ ಅವಾಗವಾಗ ಒಂದೊಂದು ಡ್ರಾಪ್ ನೀರು ಹಾಕೋತಿರ್ತೀನಿ. ಆ್ಯಂಡ್ ಎಷ್ಟು ರಬ್ ಮಾಡ್ತೀರಿ ಅಥವಾ ಎಷ್ಟು ನೀಟಾಗಿ ಕ್ಲೀನ್ ಮಾಡ್ಕೋತೀರಿ, ಅಷ್ಟು ಜಲ್ದಿ ನಿಮ್ಮದು ಎಲ್ಲ ಹೊಲಸು ಬರ್ತದೆ. ಆ್ಯಂಡ್ ಇದು ವೀಕ್ಲಿ ಒನ್ಸು ಮಾಡ್ಬೋದು, ವೀಕ್ಲಿ ಆರ್ ಮಂತ್ಲಿ ಮಾಡ್ಬೋದು. ನೆಕ್ಸ್ಟ್ ಏನು ಮಾಡಬೇಕು, ಸ್ವಲ್ಪ ಉಪ್ಪು, ನಿಂಬೆಹಣ್ಣಾಗ ಉಪ್ಪು ಹಾಕಬೇಕು. ಆಮೇಲೆ ನೀಟಾಗಿ ಸ್ಕ್ರಬ್ ಮಾಡಬೇಕು. ಇದೇ ಸ್ಕ್ರಬ್, ದೇಸಿ ಜುಗಾಡ್ ಸ್ಕ್ರಬ್ ಏನು ಅಂತಂದರೆ ನಿಂಬೆಹಣ್ಣಾಗ ಉಪ್ಪು ಹಾಕಿ ಎಷ್ಟು ಸ್ಕ್ರಬ್ ಆಗ್ತದೆ ಅಷ್ಟು ನೀಟಾಗಿ ಸ್ಕ್ರಬ್ ಮಾಡಬೇಕು. ಇವ್ರು ಟೆಕ್ನಿಕ್ ಯೂಸ್ ಮಾಡೋದೇ ಇದು, ಪಾರ್ಲರ್ದವರು. ಬಟ್ ನಮಗೆ ಮನೆಯಾಗೆ ಗೊತ್ತಾಗ್ಬಿಟ್ಟದ, ನಾವು ಅದೇ ಯೂಸ್ ಮಾಡ್ಬೋದು. ನೀಟಾಗಿ ಸ್ಕ್ರಬ್ ಮಾಡಿರಿ. ಆಮೇಲೆ ಹೋಗಿ ವಾಟ್ರಲ್ಲೇ ಕ್ಲೀನ್ ಮಾಡ್ಕೊಂಡು ಬರ್ರಿ. ನೆಕ್ಸ್ಟ್ ಅರಿಶಿನ ತೊಗೋರಿ. ಅಮ್ಮನ ಕಿಚನ್ನಾಗ ಇದ್ದೇ ಇರ್ತದೆ, ಅಮ್ಮ ಕೇಳ್ರಿ. ಆಮೇಲೆ ನೀವು ಯಾವ ಆಯಿಲ್ ನಿಮ್ಮ ಬಾಡಿಗೆ ಸೂಟ್ ಆಗ್ತದೆ ಆ ಆಯಿಲ್ ತೊಗೊರಿ. ಪ್ಯಾರಾಶೂಟ್, ಕೊಕೊನಟ್, ಯಾವ ಆಯಿಲ್ ಇರ್ತದೆ ಆ ಆಯಿಲ್ ನಿಮ್ಮ ಬಾಡಿಗೆ ಸೂಟ್ ಆಗೋ ಅಂಥದ್ದು ತೊಗೊಂಡು ನೀಟಾಗಿ ಆಯಿಲ್ ಹಾಕಿ ಮತ್ತು ಅರಿಶಿನ ಪುಡಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಸ್ಟ್ರಕ್ಚರಿಗೆ ತನಕ ಆಯಿಲ್ ಹಾಕೋತ ಹೋಗ್ರಿ. ಜಾಸ್ತಿ ಆಯಿತು ಕಮ್ಮಿ ಆಯಿತು ಬೇಡ. ಆಮೇಲೆ ನಿಮ್ಮ ಕಾಲಿಗೆ ನೀಟಾಗಿ ಅಪ್ಲೈ ಮಾಡಿ ಜಂಟಲಿ ಸ್ವಲ್ಪ ಸ್ಕ್ರಬ್ ಮಾಡ್ಕೋತೀರಿ ಅಥವಾ ಮಸಾಜ್ ಮಾಡ್ಬೋದು. ಒಬ್ರ ಕೈಲಿ ಆಗಲ್ಲ, ನಿಮ್ದು ಅಕ್ಕ ತಂಗಿ ಯಾರು ಇರ್ತಾರೆ ಅವ್ರು ಹೆಲ್ಪ್ ತೊಗೋರಿ. ನೀಟಾಗಿ ಎಲ್ಲ ಕಡೆ ಹಚ್ಚಿ ಲೈಟಾಗಿ ಮಸಾಜ್ ಮಾಡಿ ಮಸ್ತ್. ಆಮೇಲೆ ವಾಶ್ ಮಾಡಿ ನೋಡಿರಿ, ನಿಮ್ಮ ಕಾಲು ಅನ್ನೋದು ಎಷ್ಟು ಮಸ್ತ್ ಆಗ್ತದೆ, ಅಷ್ಟು ಮಸ್ತ್ ಆಗ್ತದೆ.